ಬೊಬ್ಬರ್ಯ ದೈವದ ಕಥೆ. ಕರಾವಳಿ ಕರ್ನಾಟಕದಲ್ಲಿ ಆರಾಧನೆಯಾಗುವ ಪ್ರಮುಖ ದೈವಗಳಲ್ಲಿ ಬೊಬ್ಬರ್ಯ ದೈವ ಒಂದಾಗಿದೆ. ತುಳುನಾಡಿನ ಜನರು ಈ ದೈವವನ್ನು ಸಮುದ್ರದ ರಕ್ಷಕನಾಗಿ ಮತ್ತು ಮೀನುಗಾರರ ಪಾಲಕನಾಗಿ ಪೂಜಿಸುತ್ತಾರೆ. ಬಹಳ ಕಾಲದ ಹಿಂದೆ ಕರಾವಳಿ ಭಾಗದಲ್ಲಿ ಒಬ್ಬ ಧೈರ್ಯಶಾಲಿ ಯುವಕನಿದ್ದ. ಅವನ ಹೆಸರು ಬೊಬ್ಬರ್ಯ. ಅವನು ಮೀನುಗಾರರ ಕುಟುಂಬದಲ್ಲಿ ಹುಟ್ಟಿದ್ದನು. ಸಮುದ್ರದ ಅಲೆಗಳು ಎಷ್ಟೇ ಉಗ್ರವಾಗಿದ್ದರೂ ಅವನು ಭಯಪಡದೆ ಸಮುದ್ರಕ್ಕೆ ಹೋಗಿ ಮೀನುಗಾರಿಕೆ ಮಾಡುತ್ತಿದ್ದ. ಅವನು ಕೇವಲ ಶಕ್ತಿಶಾಲಿಯೇ ಅಲ್ಲ, ದಯಾಳುವೂ ಆಗಿದ್ದನು. ಯಾರಿಗಾದರೂ ಕಷ್ಟ ಬಂದರೆ ತಕ್ಷಣ ನೆರವಾಗುತ್ತಿದ್ದನು. ಒಮ್ಮೆ ಭಾರೀ ಗಾಳಿ ಮಳೆ ಬಂದು ಸಮುದ್ರದಲ್ಲಿ ದೊಡ್ಡ ಅಲೆಗಳು ಏರಿದವು. ಹಲವು ಮೀನುಗಾರರು ಸಮುದ್ರದ ಮಧ್ಯದಲ್ಲಿ ಸಿಕ್ಕಿಬಿದ್ದರು. ಆ ಸಮಯದಲ್ಲಿ ಬೊಬ್ಬರ್ಯ ತನ್ನ ಪ್ರಾಣದ ಭಯವನ್ನು ಲೆಕ್ಕಿಸದೆ ಸಮುದ್ರಕ್ಕೆ ಇಳಿದು ಎಲ್ಲರನ್ನೂ ರಕ್ಷಿಸಲು ಮುಂದಾದನು. ಒಬ್ಬೊಬ್ಬರನ್ನಾಗಿ ಕಾಪಾಡುತ್ತಾ ಬಂದರೂ ಕೊನೆಯಲ್ಲಿ ಅವನೇ ಸಮುದ್ರದ ಅಲೆಗಳಲ್ಲಿ ಕಾಣೆಯಾಗಿದ್ದನೆಂದು ಹೇಳುತ್ತಾರೆ. ಜನರು ಅವನ ಧೈರ್ಯ, ತ್ಯಾಗ ಮತ್ತು ಒಳ್ಳೆಯತನವನ್ನು ಮರೆಯಲಿಲ್ಲ. ಅವನ ಆತ್ಮ ದೈವಸ್ವರೂಪ ಪಡೆದು ಸಮುದ್ರದ ರಕ್ಷಕನಾಗಿ ಉಳಿದನೆಂದು ನಂಬಿಕೆ ಹುಟ್ಟಿತು. ಅದರಿಂದಲೇ ಅವನನ್ನು ಬೊಬ್ಬರ್ಯ ದೈವ ಎಂದು ಪೂಜಿಸಲಾರಂಭಿಸಿದರು. ಇಂದಿಗೂ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಹೋಗುವ ಮೊದಲು ಬೊಬ್ಬರ್ಯ ದೈವಕ್ಕೆ ಪ್ರಾರ್ಥನೆ ಮಾಡುತ್ತಾರೆ. ಅವನ ಆಶೀರ್ವಾದದಿಂದ ಸಮುದ್ರಯಾನ ಸುರಕ್ಷಿತವಾಗಿರುತ್ತದೆ ಮತ್ತು ಉತ್ತಮ ಮೀನುಗಾರಿಕೆ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಹೀಗಾಗಿ ಬೊಬ್ಬರ್ಯ ದೈವನು ಧೈರ್ಯ, ತ್ಯಾಗ ಮತ್ತು ರಕ್ಷಣೆಯ ಸಂಕೇತವಾಗಿ ತುಳುನಾಡಿನಲ್ಲಿ ಪ್ರಸಿದ್ಧನಾಗಿದ್ದಾನೆ.